ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಪ್ರಾಡಕ್ಟಲ್ಲಿ ಸ್ವಲ್ಪ ಅಮೆಝಾನ್, ಫ್ಲಿಪ್ಕಾರ್ಟ್ ಮತ್ತು ಮೀಶೋನಲ್ಲಿ ಒಂದಿಷ್ಟು ಪ್ರಾಡಕ್ಟ್ಗಳನ್ನು ಆರ್ಡರ್ ಮಾಡಿದ್ದೆ. ಸೊ ಅದು ಪ್ರಾಡಕ್ಟ್ ಯಾವ ರೀತಿಯಾಗಿದೆ ಅಂತ ಹೇಳಿ ನಿಮಗೂ ಕೂಡ ರಿವ್ಯೂ ಕೊಡ್ತಾ ಇದ್ದೀನಿ. ನೋಡ್ಕೊಂಬರೋಣ ಬನ್ನಿ. ಸೊ ಒಂದೊಂದಾಗಿ ಪ್ರಾಡಕ್ಟ್ನ ತೋರಿಸ್ತಾ ಹೋಗ್ತೀನಿ. ಸ್ವಲ್ಪ ಕಿಚನ್ನ ಮೇಕ್ ಓವರ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ನಾವು ಹೆಣ್ಮಕ್ಳೆಲ್ಲ ಅಡುಗೆ ಮನೆಯಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಲ್ವಾ. ಸೊ ಅಡುಗೆ ಮನೆ ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿದ್ದರೆ ನಮಗೂ ಕೂಡ ಅಡುಗೆ ಮಾಡೋದಕ್ಕೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಸ್ವಲ್ಪ ಕಿಚನ್ನ ಮೇಕ್ ಓವರ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆದಷ್ಟು ಬೇಗ ಶೇರ್ ಮಾಡ್ಕೊತೀನಿ. ಸೊ ಇವಾಗ ಪ್ರಾಡಕ್ಟ್ ಯಾವ ರೀತಿಯಾಗಿದೆ ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ. ಸೊ ಮೊದಲಿಗೆ ನಾನು ಇದೊಂದು ಚಾಪಿಂಗ್ ಬೋರ್ಡ್ನ ತರಿಸಿದ್ದೆ. ನೋಡಿ ಈ ರೀತಿ ಆಗಿದೆ. ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಇದು ಸಿಂಗಲ್ ವುಡನ್ ಪೀಸ್ ಇರುತ್ತಲ್ವಾ. ಸೊ ಈ ರೀತಿ ಚಾಪಿಂಗ್ ಬೋರ್ಡ್ನ ಆರ್ಡರ್ ಮಾಡಿ ನಿಮ್ಗೆ ಏನಾದರೂ ಬೇಕು ಅಂತ ಅಂದರೆ ಸೊ ಮಿಡಲ್ ಕಟ್ ಇರುವಂತಹ ಚಾಪಿಂಗ್ ಬೋರ್ಡು ಅಥವಾ ಜಾಯಿಂಟ್ ಇರುವಂತಹ ಚಾಪಿಂಗ್ ಬೋರ್ಡ್ನ ನೀವು ಆರ್ಡರ್ ಮಾಡೋದ್ರಿಂದ ಸೊ ನೀವೇನಾದರೂ ತರಕಾರಿ ಕಟ್ ಮಾಡಿರ್ತೀರಾ ಅಲ್ವಾ. ಸೊ ಅವಾಗ ಅದು ವಾಶ್ ಮಾಡಿದಾಗ ಏನಾಗುತ್ತೆ, ಸೀಲ್ ಬಿಟ್ಟಂಗೆ ಆಗುತ್ತೆ ಅಥವಾ ಹಿಂಗೆ ಬಿಕ್ ಬಿಟ್ಟಂಗೆ ಆಗುತ್ತೆ, ಕಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಸಿಂಗಲ್ ವುಡನ್ ಪೀಸ್ ಇರುವಂತಹ ಚಾಪಿಂಗ್ ಬೋರ್ಡ್ನ ಆರ್ಡರ್ ಮಾಡಿ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಸೊ ಎಲ್ಲ ಪ್ರಾಡಕ್ಟ್ ಲಿಂಕ್ ಬೇಕು ಅಂತ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಕೂಡ ಈ ಪ್ರಾಡಕ್ಟ್ ಬೇಕು ಅಂತ ಅಂದರೆ ಬೈ ಮಾಡ್ಬೋದು. ಸೊ ನೆಕ್ಸ್ಟು ಇದೊಂದು ಡ್ರೈ ಫ್ರೂಟ್ ಕಟ್ಟರ್ನ ತರಿಸಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು 4 ಬ್ಲೇಡ್ ಇದೆ. ಸೊ ಈ ರೀತಿಯಾಗಿರುತ್ತೆ. ಸೊ ಇದ್ರೊಳಗಡೆ ನೀವು ಡ್ರೈ ಫ್ರೂಟ್ಸ್ ಹಾಕಿ ಜಸ್ಟ್ ನೋಡಿ ಈ ರೀತಿ ರೋಲ್ ಮಾಡಿದ್ರೆ ತುಂಬ ಚೆನ್ನಾಗಿ ಡ್ರೈ ಫ್ರೂಟ್ಸ್ ಚಾಪ್ ಆಗುತ್ತೆ. ಸೊ ನಾವು ಚಾಕುವಿಂದ ಕಟ್ ಮಾಡುವಾಗ ಏನಾಗುತ್ತೆ, ಆ ಕಡೆ ಈ ಕಡೆ ಸಿಡಿಯುತ್ತೆ ಅಲ್ವಾ. ಸೊ ಇದರಿಂದ ನೀಟಾಗಿ ಕಟ್ ಆಗುತ್ತೆ. ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಸೊ ಚೆನ್ನಾಗಿರೋ ಪ್ರಾಡಕ್ಟ್ನ ನಾನು ಸಜೆಸ್ಟ್ ಮಾಡ್ತೀನಿ. ಇಲ್ಲ ಅಂತ ಅಂದರೆ ನಾನು ವಿಡಿಯೋನಲ್ಲೇ ಹೇಳಿಬಿಡ್ತೀನಿ ಚೆನ್ನಾಗಿಲ್ಲ ಅಷ್ಟೊಂದಾಗಿ ಅಂತ ಹೇಳಿ. ಬಿಕಾಸ್ ನೀವು ಯಾರಾದರೂ ತರಿಸ್ತಿದ್ದೀರಾ ಅಂದರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಆಲ್ರೆಡಿ ಎಲ್ಲನೂ ಕೂಡ ಅನ್ಬಾಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಹೇಗಿದೆ ಅಂತ ಹೇಳಿ ನೋಡಬೇಕಲ್ವಾ, ಮತ್ತು ರಿಟರ್ನ್ ಇದ್ದರೆ ರಿಟರ್ನ್ ಹಾಕಬೇಕಾಗತ್ತೆ. ಸೊ ಹಂಗಾಗಿ ಇದೊಂದಿಷ್ಟು ನಾನು ಕಲರ್ ಸ್ಟೋನ್ಸ್ನ ತರಿಸಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಈ ರೀತಿಯಾಗಿದೆ ಸ್ಟೋನ್ಸು. ನೋಡಿ ಈ ರೀತಿ ಕಲರ್ ಸ್ಟೋನ್ಸ್ನ ತರಿಸಿದ್ದೀನಿ. ಸೊ ಇದೇನು ಅಂದರೆ ಮನಿ ಪ್ಲ್ಯಾಂಟ್ ಎಲ್ಲ ನಾವು ಗ್ಲಾಸ್ ಏನಿರುತ್ತೆ ಗ್ಲಾಸ್ ಪಾಟಲ್ಲಿ ಅಥವಾ ಹಾಕಿಟ್ಟಿರ್ತೀವಿ ಅಲ್ವಾ. ಸೊ ಅದರಲ್ಲಿ ನೀವು ಈ ರೀತಿ ಕಲರ್ಫುಲ್ ಆಗಿರುವಂತಹ ಸ್ಟೋನ್ಸ್ನ ಹಾಕೋದ್ರಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹಾಗೇನೆ ಕಲರ್ಫುಲ್ ಆಗಿರುತ್ತೆ ಕೂಡ. ಸೊ ಹಾಗಾಗಿ ಅದನ್ನ ಹಾಕೋಣ ಅಂತ ಹೇಳಿ ತರಿಸಿದ್ದೀನಿ. ಸ್ವಲ್ಪ ನಾನು ಮನೆಯಲ್ಲಿ ಮನಿ ಪ್ಲ್ಯಾಂಟ್ನ ಜಾಸ್ತಿ ಇಟ್ಟಿದ್ದೀನಿ. ಸೊ ಹಾಗಾಗಿ ಇದನ್ನು ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ತರಿಸಿದ್ದೀನಿ. ಸೊ ನೀವು ಮಣ್ಣಿನ ಪಾಟಿನಲ್ಲಿ ಗಿಡ ಹಾಕಿರ್ತೀರಾ ಅಲ್ವಾ. ಸೊ ಆ ಗಿಡದ ಸುತ್ತಲೂ ಕೂಡ ನೀವು ಈ ರೀತಿ ಸ್ಟೋನ್ಸ್ನ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿಯಾಗಿ ಹಾಕಿದ್ದೀನಿ ಅಂತ ಹೇಳಿ. ಸೊ ನೆಕ್ಸ್ಟು ಇದೊಂದು ಪ್ರಾಡಕ್ಟ್ನ ತರಿಸಿದ್ದೀನಿ. ಸೊ ಈ ರೀತಿ ಮೆಟಲ್ ಸ್ಟಿಕ್ಸ್ ಇದೆ. ಸೊ ನೀವೇನಾದರೂ ಪನ್ನೀರ್ ಟಿಕ್ಕಾ ಮಾಡೋದಕ್ಕೆ ಅಥವಾ ನೀವೇನಾದರೂ ನಾನ್ ವೆಜ್ ತಿಂತೀರಾ ಅಂದರೆ ಚಿಕನ್ ಆಗಲಿ ಮಟನ್ ಆಗಲಿ ಇದನ್ನು ರೋಸ್ಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಟಿಕ್ಕಾ ಎಲ್ಲ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಯೂಶಲಿ ನಾನು ಪನ್ನೀರ್ ಟಿಕ್ಕಾ ಜಾಸ್ತಿ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಇದೊಂದು ಪ್ರಾಡಕ್ಟ್ ಯೂಸ್ಫುಲ್ ಆಗುತ್ತೆ ಅಂತ ತರಿಸಿದ್ದೀನಿ. ಸೊ ಇಲ್ಲಿ ಊಟಿರೋದ್ರಿಂದ ನಿಮಗೆ ಗ್ಯಾಸ್ ಮೇಲೆ ಅದು ಈ ರೀತಿ ಹಿಡಿದಾಗ ಅಷ್ಟೊಂದಾಗಿ ಬಿಸಿ ಅಂತ ಅನಿಸೋದಿಲ್ಲ, ತುಂಬ ಚೆನ್ನಾಗಿ ರೋಸ್ಟ್ ಮಾಡ್ಬೋದು. ಸೊ ನೀವೇನಾದರೂ ಚಟ್ನಿಗೆ ಮೆಣಸಿನ್ಕಾಯಿ ಕೂಡ ಇದರಲ್ಲಿ ಚುಚ್ಚಿ ರೋಸ್ಟ್ ಮಾಡ್ಬೋದು. ತುಂಬಾ ಯೂಸ್ಫುಲ್ ಆಗುತ್ತೆ ಈ ಪ್ರಾಡಕ್ಟು. ಸೊ ಹಂಗಾಗಿ ತರಿಸಿದ್ದೀನಿ. ಇದು ಪ್ಯಾಕ್ ಆಫ್ 10 ಇದೆ. ನೋಡಿ ಈ ರೀತಿಯಾಗಿದೆ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟು ನಾನಿಲ್ಲಿ ಇದೊಂದು ಸ್ಟ್ಯಾಂಡ್ನ ತರಿಸಿದ್ದೀನಿ. ನೋಡಿ ಈ ರೀತಿಯಾಗಿದೆ. ಸೊ ಈ ರೀತಿ ಒಂದು ಕಿಚನ್ ರ್ಯಾಕ್ನ ತರಿಸಿದ್ದೀನಿ. ನೋಡಿ ಗ್ಯಾಸ್ ಪಕ್ಕಕ್ಕೆ ನಾವು ಈ ರೀತಿ ಸೈಡಿಗೆ ಕಾರ್ನರ್ನಲ್ಲಿ ಇಟ್ಕೊಂಡು ಇದರೊಳಗಡೆ ಆಯಿಲ್ ಬಾಟಲ್ಸ್ ಆಗಿರ್ಬೋದು ಅಥವಾ ಸಾಲ್ಟ್ ಪೆಪ್ಪರು
ಉಪ್ಪಿನಕಾಯಿ ಬಾಟಲ್ಸು, ಈ ರೀತಿ ಬಾಟಲ್ಸ್ಗಳನ್ನ ಇಟ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಹ್ಯಾಂಡಿ ಆಗಿರುತ್ತೆ. ನಿಮಗೆ ಈಸಿಲಿ ಅಲ್ಲಿ ಅಡುಗೆ ಮಾಡುವಾಗ ಈಸಿಯಾಗಿ ನೀವು ತೆಗೆದು ಅಡುಗೆಗಳಿಗೆ ಯೂಸ್ ಮಾಡ್ಕೋಬೋದು. ಸೊ ಹಂಗೇ ಸಣ್ಣದೇನಾದರೂ ಮಿಕ್ಸರ್ ಗ್ರೈಂಡರ್ ಇದ್ದರೆ ಇಟ್ಕೋಬೋದು. ಮಿಕ್ಸಿ ಜಾರ್ ಬರುತ್ತಲ್ವ, ಜ್ಯೂಸರ್ ಜಾರ್, ಅದನ್ನು ಕೂಡ ಇದರೊಳಗಡೆ ಇಟ್ಕೋಬೋದು ನೀವು. ಸೊ ಹಂಗೆ ಕುಟಾಣಿನೂ ಕೂಡ ಇಟ್ಕೋಬೋದು. ಸೊ ಈಸಿ ಆಗುತ್ತೆ ಸೈಡಿಗೆ ಒಂದು ಕಾರ್ನರ್ನಲ್ಲಿ ಇಟ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಇದೊಂದು ಪ್ರಾಡಕ್ಟ್ನ ತರಿಸಿದ್ದೀನಿ. ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಬಟ್ ಸೈಜು ಸ್ವಲ್ಪ ಚಿಕ್ಕದಂತ ಅನ್ನಿಸ್ತು ನನಗೆ. ಅಲ್ಲಿ ನಾವು ಆರ್ಡರ್ ಮಾಡುವಾಗ ಸ್ವಲ್ಪ ಸೈಜು ಅಷ್ಟೊಂದಾಗಿ ನೀಟಾಗಿ ಗೊತ್ತಾಗಲ್ಲ. ಸೊ ಸೈಜ್ ಸ್ವಲ್ಪ ಚಿಕ್ಕದಂತ ಅನ್ನಿಸ್ತು. ಅದರ್ವೈಸ್ ಎಲ್ಲನೂ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ ಕ್ವಾಲಿಟಿ. ಕೆಳಗಡೆ ಈ ರೀತಿ ನಿಮಗೆ ಸ್ಟ್ಯಾಂಡಿಗೆ ಕೆಳಗಡೆ ಒಂದು ಪ್ಲಾಸ್ಟಿಕ್ ಹುಕ್ ಥರನೂ ಕೊಟ್ಟಿದ್ದಾರೆ ನೋಡಿ, ಈ ರೀತಿ ಆಗಿದೆ. ಸೊ ಇದು ಬಾಕ್ಸ್ ನಾನು ಆಲ್ರೆಡಿ ನಿಮಗೆ ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಇದು ಒಂದು ಕೂಡ ತರಿಸಿದ್ದೀನಿ ನಾನು. ಇದು ಫಸ್ಟೇ ಬಂದಿದೆ ಈ ಪ್ರಾಡಕ್ಟು. ಸೊ ಹಾಗಾಗಿ ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ ನಿಮಗೆ. ಫ್ರಿಜ್ಜಲ್ಲಿ ನೀವೇನಾದರೂ ತರಕಾರಿನ ಸ್ಟೋರ್ ಮಾಡಬೇಕು ಅಂತ ಅಂದರೆ ಈಸಿಯಾಗಿ ಸ್ಟೋರ್ ಮಾಡ್ಬೋದು. ಪ್ಯಾಕ್ ಆಫ್ 5 ಇತ್ತಿದು. ಸೊ ಇದು ಕೆಳಗಡೆ ಒಂದು ನಿಮಗೆ ಈ ರೀತಿ ಒಂದು ಸ್ಟ್ಯಾಂಡ್ ಥರ ಕೊಟ್ಟಿರ್ತಾರೆ. ಬಿಕಾಸ್ ಏನಾದರೂ ನೀರು ಏನಾದರೂ ಇಳಿದ್ರೆ ಸೊ ಇದು ಕೆಳಗಡೆ ಸ್ಟೋರ್ ಆಗುತ್ತೆ, ನೀವು ತರಕಾರಿ ಕೂಡ ಹೊಡೆಯೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ಇದು ನಾನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ. ತರಕಾರಿ ತುಂಬ ಚೆನ್ನಾಗಿರುತ್ತೆ. ಒಂದು ವಾರದವರೆಗೂ ಸೌತೆಕಾಯಿ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಹೊಡೆಯೋದಿಲ್ಲ. ಸೊ ಇದು ಕೂಡ ಒಂದು ವರ್ತ್ ಅಂತ ಅನಿಸುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಪ್ರಾಡಕ್ಟು. ಸೊ ನೆಕ್ಸ್ಟು ಸೊ ಇದು ಪ್ಯಾಕ್ ಆಫ್ 5 ಇದೆ ಪ್ರಾಡಕ್ಟು. ಸೊ ಆಲ್ರೆಡಿ ನಾನು 2 ಯೂಸ್ ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ ಸೊ ನೆಕ್ಸ್ಟ್ ಪ್ರಾಡಕ್ಟ್ ನಾನೊಂದು ಸ್ಪೂನ್ ಹೋಲ್ಡರ್ನ ತರಿಸಿದ್ದೆ. ಈ ರೀತಿಯಾಗಿದೆ, ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಸ್ಟೀಲ್ದು ಸ್ಪೂನ್ ಹೋಲ್ಡರು ಚೆನ್ನಾಗಿರುತ್ತೆ ಇಡೋದಕ್ಕೆ ಅಂತ ಹೇಳಿ ಸೊ ಈ ರೀತಿಯಾಗಿ ಒಂದು ತರಿಸಿದ್ದೀನಿ. ಸ್ಟೀಲ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನೆಕ್ಸ್ಟ್ ಪ್ರಾಡಕ್ಟು ನಾನು ಈ ಥರ ಗ್ಲಾಸ್ ಜಾರ್ನ ತರಿಸಿದ್ದೀನಿ, ಅಂದರೆ ಆಯಿಲ್ ಕಂಟೈನರ್ಸು. ಸೊ ಹಾಕೋದಕ್ಕೆ ಚೆನ್ನಾಗಿರುತ್ತೆ, ಮತ್ತು ಇಲ್ಲಿ ಆಯಿಲ್ ಲೀಕ್ ಆಗಲ್ಲ ಅಂತ ಹೇಳಿ ನಾನು ಯೂಟ್ಯೂಬಲ್ಲೆಲ್ಲ ನೋಡಿದ್ದೆ. ಸೊ ಹಾಗಾಗಿ ಇದನ್ನು ಕೂಡ ಆರ್ಡರ್ ಮಾಡಿದ್ದೀನಿ. ಸೊ ಇದರದ್ದು ಪ್ರೈಸು ಎಷ್ಟಿದೆ ಅಂತ ಹೇಳಿ ನಮ್ಗೆ ಮರ್ತೋಗಿದೆ, ಯಾಕಂದರೆ ಎಲ್ಲವೂ ಒಂದೊಂದು ಟೈಮಿಗೆ ಒಂದೊಂದು ಪ್ರಾಡಕ್ಟ್ ಬಂದಿರೋದು. ಸೊ ಹಾಗಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕ್ನ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಸೊ ನಾನು ತೊಗೊಂಡಿರುವಾಗಿಂತ ಇನ್ನೂ ಪ್ರೈಸ್ ಕೂಡ ಕಡಿಮೆನೂ ಆಗಿರ್ಬೋದು, ಜಾಸ್ತಿನೂ ಆಗಿರ್ಬೋದು. ಸೊ ಈ ರೀತಿಯಾಗಿದೆ ನೋಡಿ, ಈ ಥರ ಇದೆ. ಬಾಟಲ್ 2 ಬರುತ್ತೆ, ಈ ರೀತಿಯಾಗಿದೆ ಬಾಟಲ್ಸು. ಸೊ ಅದಕ್ಕೆ ನಿಮಗೆ ಒಂದು ಈ ರೀತಿ ಹಾಕೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಸೊ ಈ ರೀತಿ ಒಂದು ಏನಂತಾರೆ ಇದಕ್ಕೆ ಆಯಿಲ್ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ರೀತಿ ಒಂದು ಕೊಟ್ಟಿರ್ತಾರೆ. ಸೊ ಹಂಗೆ ಇದು ಒಂದು ಸ್ಪ್ಯಾಚುಲಾ ಮತ್ತು ಬ್ರಷ್ ಕೊಟ್ಟಿರ್ತಾರೆ ಆಯಿಲ್ನ ಅಪ್ಲೈ ಮಾಡೋದಕ್ಕೆ. ಸೊ ಇದ್ರ ಜೊತೆಗಿದ್ದು ಬಂದಿರೋಂತಹ ಎಕ್ಸ್ಟ್ರಾ ಐಟಮ್ಸು. ಸೊ ಇದು ಆ್ಯಕ್ಚುಲಿ ಮಸಾಲೆ ಏನಾದರೂ ಏಲಕ್ಕಿ, ಲವಂಗ ಅಥವಾ ಪೆಪ್ಪರ್ ಪೌಡರ್, ಸಾಲ್ಟ್ ಈ ಥರ ಹಾಕೋದಕ್ಕೆ ಇದೆರಡು ಸ್ಮಾಲ್ ಒಂದು ಬಾಟಲ್ಸ್ನ ಕೊಟ್ಟಿರೋದು. ಆ್ಯಕ್ಚುಲಿ ಇದರಲ್ಲಿ 4 ಅಂತ ತೋರಿಸಿದ್ರು, ಬಟ್ ನನಗೆ ಬಂದಿರೋದು 2. ನಾನು ಇಟ್ಸ್ ಓಕೆ ಅಂತ ಹೇಳಿ ಸುಮ್ಮನಾದೆ. ಸೊ ನೆಕ್ಸ್ಟು ಸೊ ಈ ರೀತಿ ನಾನು 4 ಬಾಕ್ಸ್ನ ಆರ್ಡರ್ ಮಾಡಿದ್ದೀನಿ. ಸೊ ಆಲ್ರೆಡಿ ನಾನು ಓಪನ್ ಮಾಡಿ ಯೂಸ್ ಮಾಡ್ತಾ ಇದ್ದೆ. ಸೊ ನಿಮ್ಗೆ ತೋರಿಸೋಣ ಅಂತ ಹೇಳಿ 2 ತೊಗೊಂಬಂದೆ. ಸೊ ಈ ರೀತಿಯಾಗಿರುತ್ತೆ. ನಿಮ್ಗೆ ಏನಾದರೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡುವಾಗ ಕಾಳು ಅಥವಾ ಏನಾದರೂ ಬೇಳೆ ಹೊರಗಡೆ ಇಟ್ಟರೆ ಹುಳ ಆಗುತ್ತೆ ಅಲ್ವಾ. ಸೊ ಇದನ್ನು ಸ್ಟೋರ್ ಮಾಡಿ ನೀವು ಈ ರೀತಿಯಾಗಿ ಫ್ರಿಜ್ಜಲ್ಲಿ ನೀಟಾಗಿ ಇಟ್ಕೋಬೋದು, ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಇದು 4 ಪೀಸ್ನ ಆರ್ಡರ್ ಮಾಡಿದ್ದೆ. ಸೊ ನಾನು ಇನ್ನೊಂದು ಚಾಪಿಂಗ್ ಬೋರ್ಡ್ನ ಆರ್ಡರ್ ಮಾಡಿದ್ದೀನಿ. ಮುಂಚೆ ಆರ್ಡರ್ ಮಾಡಿದ್ದು ಮಮ್ಮಿಗೆ ಕೊಡೋಣ ಅಂತ ಹೇಳಿ ಅಂದ್ಕೊಂಡೆ. ಸೊ ನಾನೊಂದು ರೌಂಡ್ ಶೇಪಲ್ಲಿ ಆರ್ಡರ್ನ ಮಾಡಿದ್ದೀನಿ ನೋಡಿ, ಈ ರೀತಿ ಆಗಿದೆ. ಸೈಜ್ ನಿಮಗೆ ಗೊತ್ತಾಗುತ್ತೆ, ನಾನು ಈ ರೀತಿ ಹಿಡಿದು ತೋರಿಸಿದ್ರೆ ದೊಡ್ಡ ಸೈಜಲ್ಲಿ ಏನಿಲ್ಲ, ಸ್ಮಾಲ್ ಸೈಜಲ್ಲಿ ಇರೋದು. ಬಟ್ ನೋಡೋದಕ್ಕೆ ಚೆನ್ನಾಗಿದೆ ಅಂತ ಹೇಳಿ ನಾನು
ಇದೊಂದು ಚಾಪಿಂಗ್ ಬೋರ್ಡ್ನ ಆರ್ಡರ್ ಮಾಡಿದೆ. ಕ್ವಾಲಿಟಿ ಚೆನ್ನಾಗಿದೆ. ಸೊ ನೆಕ್ಸ್ಟ್ ನಾನು ಇದೊಂದು ಲೈಟ್ಸ್ನ ಆರ್ಡರ್ ಮಾಡಿದ್ದೀನಿ. 5 ಲೀಟರ್ ಲೈಟು. ಕಿಚನ್ ವಿಂಡೋಗೆ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ನೀವು ಇಲ್ಲಿ ನೋಡ್ಬೋದು. ಸೊ ಯೂಶಲಿ ಎಲ್ಲರ ವಿಡಿಯೋನಲ್ಲೂ ಕಿಚನ್ ಮೇಕ್ ಓವರಿಗೆ ಏನೇನೆಲ್ಲ ಐಟಮ್ಸ್ ಬೇಕಾಗುತ್ತೆ ಅಂತ ಹೇಳಿ ನೀವೆಲ್ಲರೂ ಕೂಡ ನೋಡಿರ್ತೀರ. ಚೆನ್ನಾಗಿರುತ್ತೆ. ಆ ಲೈಟ್ಸ್ ನಂಗೆ ತುಂಬಾ ಇಷ್ಟ ಆಯಿತು. ನೈಟ್ ಟೈಮಲ್ಲಿ ಆ ಲೈಟ್ ಎಲ್ಲ ಹಾಕ್ಕೊಂಡು ವಿಡಿಯೋ ಮಾಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಮಗೂ ಒಂದು ಅಡುಗೆ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ, ಖುಷಿ ಆಗುತ್ತೆ ಅಂತ ಹೇಳಿ ನಾನು ಇದನ್ನೊಂದು ಆರ್ಡರ್ ಮಾಡಿದ್ದೀನಿ. ಸೊ ಇದು ಯಾವ ರೀತಿಯಾಗಿ ಲೈಟ್ ಆನ್ ಆಗುತ್ತೆ ಅಂತ ಹೇಳಿ ತೋರಿಸ್ತೀನಿ ನಿಮಗೆ. ನೋಡಿ, ಈ ಥರ ಇದು ಲೈಟ್ ಆನ್ ಆಗುತ್ತೆ. ಫುಲ್ ಎಲ್ಲನೂ ಮಿಕ್ಸ್ ಇರೋದಕ್ಕೆ ನಿಮಗೆ ಅಷ್ಟಾಗಿ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೀವು ನೋಡ್ಬೋದು. ಸೊ ಈ ರೀತಿಯಾಗಿ ಲೈಟ್ ಆನ್ ಆಗುತ್ತೆ. ಸೊ ಕಿಚನ್ನಲ್ಲಿ ವಿಂಡೋಗಳಿಗೆ ಹಾಕಿದಾಗ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನು ಇದನ್ನೊಂದು ತಗೊಂಡಿದ್ದೀನಿ. 5 ಲೀಟರ್ ಇದೆ. ಸೊ ಹಂಗೇನೆ ಸ್ವಲ್ಪ ನಾನು ವಾಲ್ ಸ್ಟಿಕ್ಕರ್ಸ್ನ ತಗೊಂಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಸೊ ಈ ರೀತಿಯಾಗಿದೆ ವಾಲ್ ಸ್ಟಿಕ್ಕರ್ಸು. ಕೆಳಗಡೆ ನಿಮಗೆ ಒಂದು ಯಾವ ರೀತಿ ಸ್ಟಿಕ್ ಮಾಡೋದು ಅಂತ ಹೇಳಿ ನೋಡಿ, ಇಲ್ಲಿ ಇಮೇಜ್ ಕೊಟ್ಟಿರ್ತಾರೆ. ಸೊ ಈ ರೀತಿಯಾಗಿರುತ್ತೆ. ಸಿಂಗಲ್ ಪೀಸ್ ನೀವು ತೆಗೆದು ಸ್ಟಿಕ್ ಮಾಡಬೇಕು ಗೋಡೆಗೆ, ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನೊಂದು ಆರ್ಡರ್ ಮಾಡಿದ್ದೆ. ಒಂದಲ್ಲ 3-4 ಆರ್ಡರ್ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ ಡಿಸೈನ್ಸು. ಆಮೇಲೆ ನಾನು ಎಲ್ಲಿ ಸ್ಟಿಕ್ ಮಾಡಿದ್ದೀನಿ, ಯಾವ ರೀತಿ ಸ್ಟಿಕ್ ಮಾಡೋದು ಅಂತ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಸೊ ಇದೊಂದು ತರಿಸಿದ್ದೀನಿ. ಸೊ ಈ ರೀತಿಯಾಗಿ ಬರುತ್ತೆ. ಇಲ್ಲೇನು ಇಮೇಜ್ ಕಾಣುತ್ತೆ ಅಲ್ವಾ, ಗಿಟಾರ್ ಥರ ಈ ರೀತಿಯಾಗಿ ಬರುತ್ತೆ ನೋಡಿ. ಈ ರೀತಿಯಾಗಿದೆ, ಚೆನ್ನಾಗಿರುತ್ತೆ. ಡಿಫ್ರೆಂಟ್ ಆಗಿ ಸ್ವಲ್ಪ ಒಂದು ಐಡಿಯಾ ಮೇಲೆ ಎಲ್ಲೆಲ್ಲಿ ಸ್ಟಿಕ್ ಮಾಡಬೇಕು ಅಂತ ಹೇಳಿ ನೋಡಿ ತರಿಸಿದ್ದೀನಿ. ನೋಡೋಣ, ನಾನು ಸ್ಟಿಕ್ ಮಾಡುವಾಗ ನಿಮಗೆ ಶೇರ್ ಮಾಡ್ಕೊಳ್ತೀನಿ ಯಾವ ಕಡೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ನೋಡಿ ಸ್ಟಿಕ್ ಮಾಡಬೇಕು. ಸೊ ಇದೊಂದು ಚೆನ್ನಾಗಿದೆ, ತೋರಿಸ್ತೀನಿ. ಇದು ಬರ್ಡ್ದು. ಈ ಕೆಳಗಡೆ ಇಮೇಜ್ ಸೊ ಈ ರೀತಿ ಸ್ಟಿಕ್ ಮಾಡೋದು ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಈ ಕೆಳಗಡೆ ಇಮೇಜ್ ಇದೆ ನೋಡ್ಬೋದು ನೀವು ಇಲ್ಲಿ. ಸೊ ಈ ರೀತಿಯಾಗಿ ಇದು ಕಂಪ್ಲೀಟ್ ಆಗಿ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಅಂತ ಹೇಳಿ. ಸೊ ಇದೆಲ್ಲನೂ ಕೂಡ ತರಿಸಿದ್ದೀನಿ. ನೋಡೋಣ ಟೈಮ್ ಯಾವಾಗ ಸಿಗುತ್ತೆ ಅಂತ ನೋಡಿಕೊಂಡು. ನನಗಿದೆಲ್ಲ ಅಷ್ಟು ನೀಟಾಗಿ ಸ್ಟಿಕ್ ಮಾಡೋದಕ್ಕೆ ಬರಲ್ಲ, ಅಷ್ಟು ನೀಟಾಗಿ ಪೇಷನ್ಸ್ಫುಲ್ಲಾಗಿ ಇದನ್ನು ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಾನು ಈ ಥರ ಎಲ್ಲ ನನ್ನ ಹಸ್ಬೆಂಡಿಗೆ ಬಿಟ್ಟಿರ್ತೀನಿ, ಅವರೇ ಸ್ಟಿಕ್ ಮಾಡಿ ಕೊಡೋದು. ಸೊ ಹಾಗಾಗಿ ಅವ್ರು ಫ್ರೀ ಇದ್ದಾಗ ನೋಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಸೊ ಇಷ್ಟೇ ನಾನು ತರಿಸಿರುವಂತಹ ಪ್ರಾಡಕ್ಟು. ಹೇಗೆ ಅನ್ನಿಸ್ತು ಪ್ರಾಡಕ್ಟ್ಸ್, ನಿಮಗೆ ಇಷ್ಟ ಆಯಿತಾ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಯಾವುದೇ ಪ್ರಾಡಕ್ಟ್ ಲಿಂಕ್ ಬೇಕಿದ್ದರೂ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಸೊ ನಾನು ತೊಗೊಂಡಿರುವಾಗಿಂತ ನಿಮಗೆ ಇವಾಗ ಪ್ರೈಸ್ ಕಮ್ಮಿನೂ ಆಗಿರ್ಬೋದು, ಜಾಸ್ತಿನೂ ಆಗಿರ್ಬೋದು. ಸೊ ನೋಡೋಣ, ಪ್ರಾಡಕ್ಟ್ ಲಿಂಕ್ನ ನಾನು ಹಾಕಿರ್ತೀನಿ. ನಿಮ್ಗೆ ಏನಾದರೂ ಬೇಕು ಅಂತ ಅಂದರೆ ನೀವು ಪರ್ಚೇಸ್ ಮಾಡ್ಬೋದು. ಎಲ್ಲ ಪ್ರಾಡಕ್ಟು ಅಷ್ಟೇ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಬಟ್ ನಾನು ಇವಾಗ ಏನು ಚಾಪಿಂಗ್ ಬೋರ್ಡ್ ನಿಮಗೆ ತೋರಿಸಿದೆ. ಸೊ ಈ ಚಾಪಿಂಗ್ ಬೋರ್ಡು ಸ್ವಲ್ಪ ಸೈಜ್ ಸ್ಮಾಲ್ ಇದೆ ಅಷ್ಟೇ, ಬಟ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಇಷ್ಟೇ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಪ್ರಾಡಕ್ಟ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ನ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನನಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.